ಫ್ರೆಂಡ್ಸ್, ಇದು ಬಂದು ಶುಕ್ರವಾರದ ದಿನದ ಸಂಜೆ ಮಿನಿ ವ್ಲಾಗು. ಬೆಳಿಗ್ಗೆ ದೋಸೆ ಮಾಡಿದೆ, ಅದ್ರದ್ದೇ ಸ್ವಲ್ಪ ಸಂಪಳ ಮಿಕ್ಕಿತ್ತು. ಅದನ್ನು ಬೇರೆ ಬಾಕ್ಸ್ಗೆ ಎತ್ತಿ ಫ್ರಿಜ್ಗೆ ಎತ್ತಿಟ್ಕೊಂಡು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಮತ್ತು ಗ್ಯಾಸ್ ಕಟ್ಟೆ ಮತ್ತು ಸಿಂಕು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಇವತ್ತಿನ ರಾತ್ರಿ ಊಟಕ್ಕೆ ಮುದ್ದೆ ಮಾಡಿಕೊಂಡೆ. ಬೆಳಿಗ್ಗೆ ದೋಸೆ ಮಾಡಿದ್ರಿಂದ ಮಧ್ಯಾಹ್ನ ಉಪ್ಸಾರು ಮಾಡ್ಕೊಂಡಿದ್ದೆ, ಅದೇ ಸ್ವಲ್ಪ ಉಪ್ಸಾರಿತ್ತು. ಇನ್ನು ಬೆಳಿಗ್ಗೆ ದೋಸೆ ಜೊತೆಗೆ ಆಲೂಗೆಡ್ಡೆ ಸಾಗು ಕೂಡ ಮಾಡ್ಕೊಂಡಿದ್ದೆ, ಅದು ಸ್ವಲ್ಪ ಮಿಕ್ಕಿತ್ತು. ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಸಾಗುನ ಬಿಸಿ ಮಾಡಿಕೊಂಡು ಅದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇನ್ನು ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟು ಅಂತ ಹೇಳಿದ್ದು, ಸೊ ನಾನು ಸ್ವಲ್ಪ ಊಟ ಮಾಡ್ಕೊಂಡು ಬಿಡೋಣ, ಅವರು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಊಟ ಮಾಡಿಕೊಂಡೆ. ಪಾಪು ಕೂಡ ಮಲಗಿದ್ನ. ಇನ್ನು ಅವ್ನು ಮಲಗಿದ್ದು ಹೇಳೋಷ್ಟರಲ್ಲಿ ನಾನು ಸ್ವಲ್ಪ ಊಟ ಮಾಡ್ಕೊಂಡ್ಬಿಟ್ರೆ ಅವನೆದ್ದಾಗ ಅವನಿಗೂ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾನು ಊಟ ಮಾಡಿಕೊಂಡೆ. ಇನ್ನು ಊಟ ಎಲ್ಲ ಆದಮೇಲೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಮೊಳಕೆ ಕಾಳು ಕಟ್ಟೋಣ ಅಂತ ಬೆಳಿಗ್ಗೆನೇ ಸ್ವಲ್ಪ ಹೆಸರು ಕಾಳನ್ನು ನೆನೆ ಹಾಕಿದೆ, ಅದು ಕೂಡ ನೆಂದಿತ್ತು. ಇದನ್ನು ಕೂಡ ಸೋರಾಕೊಂಡು ನೀರೆಲ್ಲ ಸ್ವಲ್ಪ ಸೋರಾದ್ಮೇಲೆ ಅದನ್ನೊಂದು ಟವಲ್ಗೆ ಹಾಕ್ಕೊಂಡು ಅದನ್ನು ಒಂದು ಗಂಟು ಕಟ್ಟಿ ಒಂದು ವಾಲ್ ಉಕ್ಕಿಗೆ ಅದನ್ನು ಕೂಡ ನೇತಾಕೊಂಡೆ. ಇನ್ನು ಸ್ವಲ್ಪ ತರಕಾರಿಗಳನ್ನು ಕೂಡ ತಂದಿದೆ, ಅದನ್ನು ಕೂಡ ರೀಫಿಲ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಊರಿಗೆ ಹೋಗಿದ್ದಾಗ ಯಾವುದೇ ರೀತಿ ತರಕಾರಿ ತಂದಿರಲಿಲ್ಲ. ಊರಿಂದ ಬಂದಮೇಲೆ ಸ್ವಲ್ಪ ತರಕಾರಿ ತೊಗೊಂಡಿದ್ದೆ, ಅದನ್ನೇ ಒಂದು 2 ದಿನ ಅಡ್ಜಸ್ಟ್ ಮಾಡಿದೆ. ಇವತ್ತು ಸ್ವಲ್ಪ ಜಾಸ್ತಿ ತರಕಾರಿ ತೊಗೊಂಡು ಬಂದು ಅದನ್ನು ಸ್ವಲ್ಪ ಎಲ್ಲನೂ ಎತ್ತಿಟ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲನೂ ಎತ್ತಿಟ್ಕೊಂಡು ಬಿಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಕ್ಯಾರೆಟು, ಮೂಲಂಗಿ, ಗೆಡ್ಡೆಕೋಸು, ಬೀನ್ಸು ಮತ್ತು ಅವರೆಕಾಯಿ, ತಗಣಿಕಾಳು, ಹಸಿ ತಗಣಿಕಾಳು ಎಲ್ಲನೂ ಕೂಡ ತಂದಿದೆ. ಅದೆಲ್ಲನೂ ಕೂಡ ರೀಫಿಲ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ರೀಫಿಲ್ ಮಾಡಿಕೊಂಡೆ. ಇನ್ನು ಪಾಪುನು ಮಲಗಿಂದ ಮತ್ತು ಇನ್ನು ಹಸ್ಬೆಂಡ್ ಕೂಡ ಬಂದಿರಲಿಲ್ಲ. ಸ್ವಲ್ಪ ಕಾಳನ್ನಾರು ಎಡೆದು ಸ್ಟೋರ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಡೆದು ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೀ ಇದ್ದಾಗಲೇ ಎಲ್ಲ ಕೆಲಸ ಮಾಡ್ಕೊಂಡು ಬಿಡೋಣ ಅಂತ. ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ನ. ಇನ್ನು ಪೂಜೆ ಮಾಡುವಾಗ ನೈವೇದ್ಯಕ್ಕೆ ಅಂತ ಇವತ್ತು ಸ್ವಲ್ಪ ಕೋಸಂಬರಿ ಮಾಡಿದ್ದೆ ಪ್ರಸಾದಕ್ಕೆ ಅಂತ, ಸೊ ಅದನ್ನು ಕೂಡ ನೈಟು ತಿಂದು ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಸಂಜೆಯ ಮಿನಿ ವ್ಲಾಗ್.